ಪಾಕಾಭಿಮಾನಿಗಳಿಗೆ ಸ್ವಾಗತ. ಇವತ್ತು ಸುಲಭವಾಗಿ ಮಾಡುವಂಥ ಒಂದು ಈರುಳ್ಳಿ ಗೊಜ್ಜನ್ನು ತೋರಿಸ್ತಾ ಇದ್ದೀನಿ. ಈ ಈರುಳ್ಳಿ ಗೊಜ್ಜು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ಅನ್ನ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಗೊಜ್ಜಿನ ರೆಸಿಪಿನ ನನಗೆ ಶ್ರೀಯುತ ಶಂಕರ್ ಅವರು ಕಳಿಸಿದ್ರು. ಸುಮಾರು ಸಲ ಮನೇಲಿ ಮಾಡಿದ್ದೀನಿ, ಎಲ್ಲರಿಗೂ ಬಹಳನೇ ಇಷ್ಟ ಆಗಿದೆ. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ದೊಡ್ಡ ಈರುಳ್ಳಿ ಅಥವಾ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಕಟ್ ಮಾಡಿದ್ಮೇಲೆ ಲೋಟದ ಅಳತೆಯಲ್ಲಿ ಎಷ್ಟು ಹೆಚ್ಚಿದ್ದಿರುತ್ತೆ ನೋಡ್ಕೊಳ್ಳೋಣ. ಮೇಲ್ಗಡೆ ಪದರ ತೆಕ್ಕೊಂಡು ತೊಳ್ಕೊಂಡು ಹೆಚ್ಕೊಳ್ಳಿ. ನಾವು ನಮ್ಮ ಅಡುಗೆಗಳಲ್ಲಿ ಉಪಯೋಗಿಸೋದು 250 ml ಇರೋ ಒಂದು ಮೆಜರಿಂಗ್ ಕಪ್ಪನ್ನು. ಅದರಲ್ಲೇ ತೊಗೊಂಡ್ರೆ ಸುಮಾರಾಗಿ 2.5 ಕಪ್ನಷ್ಟು ಕಟ್ ಮಾಡಿರುವಂಥ ಈರುಳ್ಳಿ. ಇದು ನೀವು ಹೆಚ್ಚು ಕಮ್ಮಿ ಹಾಕ್ಕೋಬೋದು, ಸುಮ್ಮನೆ ಒಂದು ಅಂದಾಜಿಗೆ ಅಂತ ನಿಮಗೆ ಅಳತೆ ಹೇಳ್ತಾ ಇದ್ದೀನಿ ಅಷ್ಟೇ. ಈರುಳ್ಳಿ ಜೊತೆಗೆ ನಮಗೆ ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ, ಒಂದು ಸ್ವಲ್ಪ ಇಂಗು, ಒಂದು ಅರ್ಧ ಟೀ ಸ್ಪೂನು ಸಾಸಿವೆ. ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. 3/4 ಕಪ್ನಷ್ಟು ಕಾಯಿ ತುರಿ, 2 ರಿಂದ 2.5 ಟೀ ಸ್ಪೂನಷ್ಟು ಹುರ್ಗಡ್ಲೆ, 1 ಟೀ ಸ್ಪೂನ್ ಜೀರಿಗೆ, ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, 2.5 ಟೀ ಸ್ಪೂನಷ್ಟು ಎಳ್ಳು. ಇದನ್ನು ಸ್ವಲ್ಪ ಹುರ್ಕೋಬೇಕು. 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನಷ್ಟು ಬೆಲ್ಲ ನೀವು ಬೇಕಾದ್ರೆ ಕಮ್ಮಿ ಹಾಕೋಬೋದು, ಇಲ್ಲಾಂದರೆ ಹಾಕೊಳ್ದೋದ್ರೂ ಪರವಾಗಿಲ್ಲ. 1/4 ಟೀ ಸ್ಪೂನ್ ಉಪ್ಪು, ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ 1 ರಿಂದ 1.5 ಲೋಟದಷ್ಟು ನೀರು ಇಟ್ಕೊಂಡಿರಿ. ಗೊಜ್ಜಿನ ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಟು ಸ್ವಲ್ಪ ಎಳ್ಳನ್ನು ಹುರ್ಕೊಳ್ಳೋಣ. ಬಾಣಲೆ ಕಾದ್ಮೇಲೆ ಎಳ್ಳನ್ನು ಹಾಕ್ಕೊಂಡು ಚೂರು ಹುರ್ಕೊಳ್ಳಿ. ಇದೊಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಮಿಕ್ಸರ್ ಜಾರ್ಗೆ ಕಾಯಿ ಹಾಕ್ಕೊಳ್ಳಿ. ಇದನ್ನು ತೆಗೆದುಬಿಟ್ಟು ಇದನ್ನು ಹಾಕ್ಕೊಂಡು ಮತ್ತೆ ಬಾಣಲೆ ವಾಪಸ್ ಇಡೋಣ. ಬಾಣಲೆ ವಾಪಸ್ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಧಾರಾಳವಾಗಿ. ಸಾಸಿವೆ ಚಟ್ಬಿಟ್ಟ ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರುತ್ತೋ ಈ ಒಂದು 3 ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಇದನ್ನು ನೀವು ಡೈರೆಕ್ಟಾಗಿ ಹಾಗೆ ರುಬ್ಬಕ್ಕೆ ಹಾಕ್ಕೋಬೋದು. ಆದರೆ ಸ್ವಲ್ಪ ಇದು ಈ ಥರ ಬಿಳಿ ಆದಮೇಲೆ ಸ್ವಲ್ಪ ಹುರಿದು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ಇದನ್ನು ತೆಗೆದುಬಿಟ್ಟು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ತೆಕ್ಕೊಂಡಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ನೀವು ಎಣ್ಣೆಗೆ ಹಾಕ್ದಲೇ ಡೈರೆಕ್ಟಾಗೂ ಹಾಕ್ಕೋಬೋದು. ಅರಿಶಿನ ಹೇಳೋದು ಮರ್ತೋಯ್ತು, ಒಂದು ಚಿಟಕಿ ಅರಿಶಿನ ಹಾಕ್ಕೊಳ್ಳೋಣ. ನಾವು ಉಪ್ಪಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದು ಚಿಟಕಿ ಉಪ್ಪನ್ನು ಇದಕ್ಕೆ ಉದುರಿಸಿದ್ರೆ ಈರುಳ್ಳಿ ಹದವಾಗಿ ಬೇಯುತ್ತೆ. ಕರಿಬೇವನ್ನು ಸ್ವಲ್ಪ ಮುರಿದು ಹಾಕಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಮೀಡಿಯಮ್ ಲೋ ಉರಿನಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋತಾ ಇರಿ. ಇದು ಆಗುವುದರಲ್ಲಿ ನಾವು ಮಸಾಲೆನ ಅಂದರೆ ಒಂದೊಂದು ಸಲ ಹುರ್ಕೊಳ್ತಾ ಇರಿ ಮಧ್ಯ. ಇಲ್ಲ ಮುಂಚೆನೇ ನೀವು ತಿರುವಿಟ್ಕೋಬೋದು, ಇಲ್ಲ ಅಂತಂದರೆ ಅದನ್ನು ಈರುಳ್ಳಿನ ಒಗ್ಗರಣೆಗೆ ಹಾಕಿಬಿಟ್ಟು ತಿರುವಿಟ್ಕೋಬೋದು. ಎಳ್ಳು, ಕಾಯಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇನ್ನು ಬೆಲ್ಲ, ಜೀರಿಗೆ, ಹುರ್ಗಡ್ಲೆ, ಹುಣಸೆ ಹಣ್ಣನ್ನು ಕೂಡ ನೀರು ಸಮೇತ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮೊದಲು ನೀರು ಹಾಕ್ದಲ್ಲೇ ಒಂದು ಸಲ ರುಬ್ಕೊಳ್ಳಿ. ಆಮೇಲಿಂದ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಣ್ಣಕ್ಕೆ ಇದನ್ನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಮಸಾಲೆನ ಈ ಥರ ನುಣ್ಣಕ್ಕೆ ರುಬ್ಬಿಟ್ಕೊಂಡಿರಿ. ಮುಂಚೆನೇ ಇಟ್ಕೊಂಡ್ರೂ ಆಯಿತು. ಈರುಳ್ಳಿನ ಹಾಕಿ ಒಂದು 5 ನಿಮಿಷ ಈ ಥರ ಹುರಿದ ಮೇಲೆ ಸೀಬಾರ್ದು, ಇದು ಸೀದು ಹೋಗಬಾರ್ದು. ಈಗ ರುಬ್ಬಿಟ್ಕೊಂಡಿರುವಂಥ ಈ ಮಿಶ್ರಣನ ಹಾಕೋಣ. ಅರ್ಧ ಲೋಟ ನೀರು ಹಾಕಿ ಇದನ್ನು ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಜಾರ್ಗೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಹಾಕಿದ್ದೀನಿ. ಒಟ್ಟು ಇದಕ್ಕೆ ನಾನು ಈಗ 1/4 ಲೋಟದಷ್ಟು ನೀರು ಹಾಕಿದ್ದೀನಿ.
ಉಳಿದಿರುವಂಥ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನೀವು ರುಚಿ ನೋಡಿ ಬೇಕಾದರೆ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಖಾರನೂ ಅಷ್ಟೇ, ಮೆಣಸಿನ್ಕಾಯಿನ ನೀವು ನೋಡಿ ಖಾರ ಬೇಕಂದರೆ ಇನ್ನೊಂದು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದು, ಬೇಡ ಅಂದರೆ ಕಮ್ಮಿ ಹಾಕ್ಬೋದು. ಒಂದು 10 ನಿಮಿಷ ಇದು ಚೆನ್ನಾಗಿ ಸಣ್ಣ ಉರಿನಲ್ಲಿ ಕುದಿಬೇಕು. ಈರುಳ್ಳಿಗೆ ಎಲ್ಲ ಮಸಾಲೆ ಪದಾರ್ಥಗಳು ಈರುಳ್ಳಿಗೆ ಹತ್ತಬೇಕು. ಈಗ ಇದನ್ನು ಹಾಗೆ ಕುದಿಯಕ್ಕೆ ಬಿಡೋಣ. ಈಗ ಇದು ಸುಮಾರು ಒಂದು 12ರಿಂದ 14 ನಿಮಿಷದಷ್ಟು ಕುದ್ದಿದೆ. ಸಣ್ಣ ಉರಿನಲ್ಲೇ ಚೆನ್ನಾಗಿ ಕುದ್ದಿದೆ. ನಿಮಗೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಮತ್ತು ಮೇಲ್ಗಡೆ ಶೈನಿಂಗ್ ಕಾಣಿಸ್ತಾ ಇರ್ಬೋದು, ಹೊಳಿತಾ ಇರ್ಬೋದು, ಯಾಕೆಂದರೆ ಸ್ವಲ್ಪ ಎಣ್ಣೆ ಬಿಡುತ್ತೆ. ಅಲ್ಲಿವರೆಗೂ ಕುದಿಸಿದ್ರೆ ಇದು ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಈಗ ಇದು ಕುದ್ದಿದ್ದು ಸಾಕು. ಆಫ್ ಮಾಡಿದ್ರೆ ನಿಮಗೆ ಹೆಚ್ಚು ಮಸಾಲೆನೇ ಬಳಸ್ದಲ್ಲೇ ಮಾಡುವಂಥ ಒಂದು ರುಚಿಕರವಾದ ಈರುಳ್ಳಿ ಗೊಜ್ಜು ತಯಾರಾಗಿದೆ. ಈ ಈರುಳ್ಳಿ ಗೊಜ್ಜಂತೂ ರೊಟ್ಟಿ ಜೊತೆ, ಚಪಾತಿ ಜೊತೆ, ಹಾಗೆ ಜೋಳದ ರೊಟ್ಟಿ, ಅನ್ನದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಈರುಳ್ಳಿ ತಿನ್ನೋರಾದರೆ ಖಂಡಿತ ಈ ರೆಸಿಪಿನ ಒಂದ್ಸಲ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನನಗೆ ಗೊತ್ತು, ಗ್ಯಾರಂಟಿ ನೀವು ಈ ಈರುಳ್ಳಿ ಗೊಜ್ಜನ್ನು ತುಂಬಾ ಇಷ್ಟಪಡ್ತೀರಾ. ಧನ್ಯವಾದಗಳು.